ಪ್ರಿಯ ಮಿತ್ರರೇ, ಇಂದು ನಾನು ನಿಮ್ಮ ಮುಂದಿರುವುದು ನಮ್ಮ ದಸರಾ ಹಬ್ಬದ ಮೂಲದ ಪ್ರಮುಖ ಕತೆ, ಮಹಿಷಾಸುರನ ಕಥೆಯನ್ನು ಹಂಚಿಕೊಳ್ಳಲು. ಮಹಿಷಾಸುರನು ಒಂದು ಅಸುರರಾಜ. ಅವನು ಮಹಿಷ ಅಂದರೆ ಎಮ್ಮೆ ರೂಪದಲ್ಲಿಯೂ ಮಾನವ ರೂಪದಲ್ಲಿಯೂ ಇರುತ್ತಿದ್ದನು. ಮಹಿಷಾಸುರನು ಭಗವಾನ್ ಬ್ರಹ್ಮನಿಂದ ಒಂದು ವರ ಪಡೆದಿದ್ದ. ಆ ವರವೇನು ಗೊತ್ತಾ? ಅವನನ್ನು ಯಾವ ದೇವರು, ಯಾವ ಮಾನವರೂ ಕೊಲ್ಲಲು ಸಾಧ್ಯವಿಲ್ಲ. ಈ ವರದಿಂದ ಅವನಿಗೆ ಅಹಂಕಾರ ಬಂತು. ನನ್ನನ್ನು ಯಾರೂ ಸೋಲಿಸಲಾರರು, ನಾನು ಈ ಜಗತ್ತಿನ ಏಕಮಾತ್ರ ಶಾಸಕ ಎಂದು ಅವನು ಘೋಷಿಸಿದ. ಆಗ ದೇವತೆಗಳು ದುಃಖದಿಂದ ಒಂದುಗೂಡಿ ಪರಿಹಾರಕ್ಕಾಗಿ ತಾಳ್ಮೆಯಿಂದ ಯೋಚಿಸಿದರು. ದೇವತೆಗಳ ಸಮಷ್ಟಿ ಶಕ್ತಿಯಿಂದ ಪಾರ್ವತಿ, ಲಕ್ಷ್ಮೀ ಹಾಗೂ ಸರಸ್ವತಿ ದೇವಿಯ ಶಕ್ತಿಗಳು ಸೇರಿ ಒಂದು ಅದ್ಭುತ ರೂಪವನ್ನು ತಾಳಿದವು. ಆ ರೂಪವೇ ದುರ್ಗಾದೇವಿ. ಮಹಿಷಾಸುರನೊಂದಿಗೆ ದೇವಿಯ ಯುದ್ಧ 9 ದಿನಗಳವರೆಗೆ ನಡೆಯಿತು. ಪ್ರತಿದಿನವೂ ಅವನು ಬೇರೆ ಬೇರೆ ರೂಪ ತಾಳುತ್ತಿದ್ದ. ಕಾಡುಮೃಗ, ಸಿಂಹ, ಗಜ, ಮಾನವ ಹೀಗೆ ಅನೇಕ ರೂಪಗಳಲ್ಲಿ ಅವನು ದೇವಿಯನ್ನು ಹೊಡೆದಾಡಲು ಬಂದನು. ಆದರೆ ದುರ್ಗೆಯ ಶೌರ್ಯಕ್ಕೆ ಅವನು ತಲೆಬಾಗಬೇಕಾಯಿತು. ದಶಮಿಯಂದು ದೇವಿ ಅವನನ್ನು ಮಹಿಷ ರೂಪದಲ್ಲಿ ನೆಲಕ್ಕೊಡ್ಡಿ ತನ್ನ ತ್ರಿಶೂಲದಿಂದ ಸಂಹರಿಸಿದಳು. ಅವನ ಸಂಹಾರವು ಸತ್ಯದ ಜಯದ ಸಂಕೇತವಾಯಿತು. ಅದೇ ದಿನವನ್ನು ನಾವು ವಿಜಯದಶಮಿಯಾಗಿ, ದಸರಾ ಹಬ್ಬವಾಗಿ ಆಚರಿಸುತ್ತೇವೆ.